ಸರ್ ಈಗ ಸರ್ ಕಾಂಗ್ರೆಸ್ ಅಲ್ಲಿ ದುಡ್ಡು ಕೊಟ್ಟವರಿಗೆ ಮಾತ್ರ ಟಿಕೆಟ್ ಅಂತ ಹೇಳಿ ರವೀಂದ್ರ ಅವರು ನಿನ್ನೆ ಮಂಡ್ಯದಲ್ಲಿ ಆರೋಪ ಮಾಡಿದ್ರು. ಯಾರು ರವೀಂದ್ರ ಯಾರು ನಿಮ್ಗೆ ಗೊತ್ತಿತ್ತ? ಕೆಪಿಸಿಸಿ ನಿಮಗೆ ಯಾರು ಗೊತ್ತಿತ್ತು? ಅವರು ಯಾರೋ ಅಲ್ಲಿ ಕೂತ್ಕೊಂಡು ಹೇಳಿಕೆ ಕೊಟ್ಬಿಟ್ರೆ ಈಸ್ ಕೆಪಿಸಿಸಿ ಕಾರ್ಯದರ್ಶಿ, ಅವರಿಗೆ ಒಂದು ಹುದ್ದೆ ಇದೆ, ಅವರಿಗೆ ಹುದ್ದೆ ಇದೆ. ಮಂಡ್ಯದಲ್ಲಿ ನಮ್ಮ ಶಾಸಕರುಗಳಿದ್ದಾರೆ, ಮಂಡ್ಯದಲ್ಲಿ ನಮ್ಮ ಅನೇಕ ಮುಖಂಡರುಗಳಿದ್ದಾರೆ, ಅವ್ರು ಯಾರು ಮಾತಾಡ್ತಾ ಇಲ್ಲ. ಇವರಿಗೆ ಬಹುಶಃ ಟಿಕೆಟ್ ಆಕಾಂಕ್ಷಿ ಆಗಿರ್ಬೋದು, ಟಿಕೆಟ್ ಸಿಗ್ತಾರೆ ಅಂತ ಹೇಳಿದ ತಕ್ಷಣ ಅವ್ರೇನೋ ಅಲ್ಲಿ ಹೇಳಿಕೆ ಕೊಟ್ಟಿರ್ಬೋದು. ಆದರೆ ಅಲ್ಲಿ ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಿಂದ ಇದ್ದಾರೆ. ಯಾರು ಅಲ್ಲಿಯ ಸ್ಥಳೀಯ ಮುಖಂಡರುಗಳು ಹೇಳ್ತಾರೆ ಅಂತವ್ರಿಗೆ ಟಿಕೆಟ್ ಸಿಗ್ತದೆ. ಟಿ ರವಿ ಅವ್ರನ್ನು ಕೂಡ ಇದನ್ನ ಫಾಲೋ ಮಾಡಿದ್ರಿ. ನೋಡಕ್ ಹೋದ್ರೆ ಯತ್ನಾಳ್ ಅವ್ರು ಏನೇನು ಹೇಳಿದ್ದಾರೆ ಯಡಿಯೂರಪ್ಪನವ್ರ ಬಗ್ಗೆ, ಕೇಂದ್ರ ಸಚಿವರು, ಇವ್ರು ಯಾರು ಅಂತ ಯಾರಿಗೂ ಸರಿಯಾಗಿ ಗೊತ್ತೂ ಇಲ್ಲ. ಏನೋ ಅವರು ನಮ್ಮ ಪಕ್ಷಕ್ಕೆ ಬಂದು ಸೇರ್ಕೊಂಡಿದ್ರು 3-4 ವರ್ಷದಿಂದ, ಈಗ ಏನೋ ಹೇಳಿಕೆ ಕೊಡ್ತಾ ಇದ್ದಾರೆ. ಅದು ಸೀರಿಯಸ್ ಅಲ್ಲ. ಮಂಡ್ಯದಲ್ಲಿ ಎಲ್ಲ ಲೀಡರ್ಸ್ ಒಂದಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಅವರು ಏನು ಹೇಳ್ತಾರೆ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸ್, ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತದೆ. ಇದೇ ಮಾತಿಗೆ ಟಿ ರವಿ ಅವರು ಸಮರ್ಥನೆ ಮಾಡಿದ್ದಾರೆ. ಅನೌನ್ಸ್ ಆಗಿದೆ ಮಂಡ್ಯದು ಇಲ್ಲ, ಮತ್ತೆ ಅವ್ರಿಗೆ ಯಾರು ಗೊತ್ತು ಯಾರು ಕೊಡ್ತಾ ಇದೀವಿ ಅಂತ? ಅಲ್ಲ ಕೊಟ್ರೆ ಸರ್, ಕೊಟ್ರೆ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಗೊತ್ತು ಯಾರು ಕೊಡ್ತಾ ಇದೀವಿ ಅಂತ. ಸುಮಲತಾ ಅವರಿಗೆ ಸೋಲ್ ಫಿಕ್ಸ್ ಸರ್. ಅಂದ್ರೆ ಈ ಬಾರಿ ಮಂಡ್ಯದಲ್ಲಿ 100% ಈ ಸಲ ಕಾಂಗ್ರೆಸ್ ಯಾರು ಅಲ್ಲಿ ಬಿಜೆಪಿಯಿಂದ ಯಾರು ನಿಲ್ತಾ ಇದಾರೋ ಗೊತ್ತಿಲ್ಲ, ಅದು JDS ಇಂದ ನಿಲ್ತಾ ಇದಾರೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ 100% ಮಂಡ್ಯದಲ್ಲಿ ವಿನ್ ಆಗುತ್ತೆ. ಮಂಡ್ಯ ಕಾಂಗ್ರೆಸ್ ಸರ್ ಖಂಡಿತ. ಅದು ನೋಡಿ, ನಮ್ದೆಲ್ಲ ಇವತ್ತು ಸರ್ಕಾರನೂ ಕೂಡ ಇರೋದ್ರಿಂದ ಎಲ್ಲರೂ ಕೂಡ ಅನೇಕ ಯೋಜನೆಗಳು ಈಗ ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕಿಂತ ಮುಂಚೆ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಬಹುಶಃ ಇವತ್ತು ನಾಳೆಯಲ್ಲಿ ಡೆಲ್ಲಿಯಲ್ಲಿ ಸಭೆ ಆಗುತ್ತೆ ಅಂತ ಇದೆ, ಎಲೆಕ್ಷನ್ ಕಮಿಟಿ ಇವತ್ತು ಹೋಗೋರಿದ್ದಾರೆ. ಸೊ ಬಹುಶಃ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಇದೆಲ್ಲ ಅನೌನ್ಸ್ ಆಗ್ತದೆ.